ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತ್ರೆ ನಮಃ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇಂದು ನಾವು ಸಿಂಹ ರಾಶಿಯವರ ಬಗ್ಗೆ ಅತ್ಯಂತ ಮಹತ್ವವಾದ ಮತ್ತು ಶಕ್ತಿಶಾಲಿ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಜುಲೈ 21ರಿಂದ ಆಗಸ್ಟ್ 10ರವರೆಗಿನ ಈ ಮುಂದಿನ 20 ದಿನಗಳು ಸಿಂಹ ರಾಶಿಯವರ ಪಾಲಿಗೆ ಸಿಂಹದಂತೆ ಗರ್ಜಿಸುವ ಸಮಯ. ಇದುವರೆಗೂ ನಿಮ್ಮನ್ನ ಕಡೆಗಣಿಸಿದವರು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಟ್ಟವರು, ನಿಮ್ಮ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿದವರು, ಇವರೆಲ್ಲರ ಕೂಡ ಬಾಯಿ ಮುಚ್ಚಿಸುವ ಸಮಯ ಈಗ ಬಂದಿದೆ. ಈಗ ಈ ವಿಡಿಯೋವನ್ನು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಕೊನೆಯಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಕ್ಕೆ ಒಂದು ಮಹಾ ಪರಿಹಾರವನ್ನ ಹೇಳ್ತೀನಿ. ಸಿಂಹ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಸೂರ್ಯ. ಸೂರ್ಯ ಅಂದ್ರೆ ರಾಜ, ಬೆಳಕು, ಅಧಿಕಾರ, ಆತ್ಮವಿಶ್ವಾಸ. ನೀವು ಹುಟ್ಟಿನಿಂದಲೇ ರಾಜನಂತೆ ಯೋಚನೆ ಮಾಡುವವರು, ಯಾರಿಗೂ ತಲೆಬಾಗದವರು, ಸ್ವಾಭಿಮಾನಕ್ಕೆ ಮೊದಲ ಆದ್ಯತೆ ಕೊಡುವವರು. ಆದರೆ ನಿಮ್ಮ ಈ ಒಳ್ಳೆಯ ಗುಣವೇ ಕೆಲವೊಮ್ಮೆ ನಿಮಗೆ ಶತ್ರು ಆಗಿ ಬಿಡುತ್ತೆ. ನೀವು ಯಾರನ್ನು ಕೂಡ ಕೆಟ್ಟವರು ಅಂತ ತಿಳಿಯೋದಿಲ್ಲ, ಎಲ್ಲರನ್ನೂ ಕೂಡ ನಿಮ್ಮವರು ಅಂತ ನಂಬಿ ಬಿಡ್ತೀರಿ. ನಿಮ್ಮ ಮನಸ್ಸಿನ ಗುಟ್ಟು, ನಿಮ್ಮ ಮುಂದಿನ ದೊಡ್ಡ ಪ್ಲಾನ್. ನಾನು ಮನೆ ಕಟ್ತೀನಿ, ಜಮೀನು ತೆಗೆದುಕೊಳ್ತೀನಿ, ಮಕ್ಕಳ ಮದುವೆ ಮಾಡ್ತೀನಿ ಅಂತ ಎಲ್ಲರಿಗೂ ಕೂಡ ಹೇಳ್ಬಿಡ್ತೀರಿ. ಆದರೆ ನೆನಪಿಡಿ ಸಿಂಹ ರಾಶಿಯವರೇ, ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ನಿಮ್ಮವರಲ್ಲ. ನಿಮ್ಮ ಬೆಳಕನ್ನ ನೋಡಿ ಕಣ್ಣು ಕೊರೈಸುವ ಜನರು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. 2025ರ ಅಕ್ಟೋಬರ್ನಿಂದ 2026ರ ಜುಲೈವರೆಗೆ ನೀವು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತೀರಿ ಗೊತ್ತಾ? ನಿಮ್ಮ ಜಾತಕದಲ್ಲಿ ಶನಿಯ 7ನೇ ದೃಷ್ಟಿ ಮತ್ತು ರಾಹುವಿನ ಅರ್ಧ ದೃಷ್ಟಿ ಇತ್ತು. ಇದರಿಂದಾಗಿ ಮಾಡಿದ ಕೆಲಸಕ್ಕೆ ತಕ್ಕ ಫಲ ಸಿಗದೆ ಇರೋದು, ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ಲದೆ ಇರೋದು, ಮನೆಯಲ್ಲಿ ಕಾರಣ ಇಲ್ಲದ ಜಗಳಗಳು, ನಿದ್ದೆ ಇಲ್ಲದ ರಾತ್ರಿಗಳು, ನಿಮ್ಮ ಮಾತಿಗೆ ಮನೆಯಲ್ಲೇ ಬೆಲೆ ಇಲ್ಲದಂತೆ ಆಗೋದು, ಇವೆಲ್ಲವೂ ಕೂಡ ನಡೀತು. ನೀವು ದೇವರ ಪೂಜೆ ಮಾಡಿದ್ರು ಕೂಡ ಫಲ ಅನ್ನೋದು ಸಿಗ್ತಾ ಇರಲಿಲ್ಲ. ಆ ಥರ ನೀವು ಬೇಸರ ಮಾಡ್ಕೊಂಡಿದ್ರಿ. ಆದರೆ ಅದು ನಿಮ್ಮ ಅದೃಷ್ಟದ ತಪ್ಪಲ್ಲ, ಅದು ಗ್ರಹಗತಿಗಳ ಕಾಟ. ಆದರೆ ಈಗ ಆ ಕತ್ತಲೆಯ ಕಾಲ ಮುಗಿತು. ಜುಲೈ 21ರಿಂದ ಸೂರ್ಯನು ನಿಮ್ಮ ರಾಶಿಯಲ್ಲಿ ಬಲವಾಗಿ ಸಂಚಾರ ಮಾಡ್ತಿದ್ದಾನೆ. ಜೊತೆಗೆ ಬುಧಾದಿತ್ಯ ರಾಜಯೋಗ ಕೂಡ ನಿರ್ಮಾಣ ಆಗ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ? ಇನ್ನು ಮುಂದೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಇಷ್ಟು ದಿನ ಸಿಗದ ಪ್ರಮೋಷನ್, ವರ್ಗಾವಣೆ, ಸಂಬಳ ಜಾಸ್ತಿ ಈ 20 ದಿನದಲ್ಲಿ ಸಿಗುತ್ತೆ. ವ್ಯಾಪಾರ ಮಾಡುವವರಿಗೆ ಒಂದು ದೊಡ್ಡ ಡೀಲ್ ಸಿಗುತ್ತೆ. ನಿಂತು ಹೋಗಿದ್ದ ಹಣ ವಾಪಸ್ ಬರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತ ಕನಸು ಕಾಣ್ತಿರೋರಿಗೆ ವೀಸಾ, ಕೆಲಸದ ಕರೆ ಬರುವ ಯೋಗ ಇದೆ. ನಿಮ್ಮ ಮಾತಿಗೆ ಈಗ ಅಧಿಕಾರ ಬರುತ್ತೆ. ನೀವು ಒಂದು ಮಾತು ಹೇಳಿದ್ರೆ 4 ಜನ ಕೇಳುವಂತೆ ಆಗುತ್ತೆ. ಈ ಸಮಯದಲ್ಲಿ ಸಿಂಹ ರಾಶಿಯವರು ಒಂದು ಕೆಲಸವನ್ನ ಮಾತ್ರ ಮಾಡಬಾರ್ದು. ಅದು ಯಾವ್ದು ಗೊತ್ತಾ? ನಿಮ್ಮ ಗುಟ್ಟನ್ನ ಬೇರೆಯವರಿಗೆ ಹೇಳ್ಬಾರ್ದು. ಮೌನವೇ ನಿಮ್ಮ ದೊಡ್ಡ ಅಸ್ತ್ರ. ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ಕೂಡ ಜಗಳಕ್ಕೆ ಹೋಗಬೇಡಿ, ವಾದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದಿಂದಲೇ ಅವರಿಗೆ ಉತ್ತರ ಕೊಡಿ. ಸಿಂಹ ಯಾವತ್ತೂ ಕೂಡ ನಾಯಿಗಳ ಜೊತೆ ಕೆಲಸ ಮಾಡೋದಿಲ್ಲ, ಜಗಳ ಆಡೋದಿಲ್ಲ. ಅದು ತನ್ನ ಗರ್ಜನೆಯಿಂದಲೇ ತನ್ನ ಶಕ್ತಿಯನ್ನ ತೋರಿಸುತ್ತೆ. ನೀವು ಕೂಡ ಹಾಗೇನೆ ಇರಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ತಿಳಿಯೋದು ಹೇಗೆ? ಕೆಲವು ಲಕ್ಷಣಗಳು ಇವೆ ನೋಡಿ. ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೇನೆ ಗಾಜಿನ ವಸ್ತುಗಳು ಒಡೆಯೋದು, ಮನೆಯಲ್ಲಿ ಜೇಡ್ರ ಬೆಲೆ ವಿಪರೀತ ಆಗೋದು, ದಂಪತಿಗಳ ನಡುವೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗೋದು, ಹಣ ಎಷ್ಟೇ ಬಂದರೂ ಕೂಡ ಉಳಿಯದೆ ಇರುವುದು. ಇವುಗಳಲ್ಲಿ 2 ಲಕ್ಷಣ ಇದ್ರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಮಹಾಪರಿಹಾರ ಏನು ಗೊತ್ತಾ? ಪ್ರತಿ ಭಾನುವಾರ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಒಂದು ತಾಮ್ರದ ಚೆಂಬಲ್ಲಿ ನೀರು, ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂವನ್ನ ಹಾಕಿ ಅರ್ಘ್ಯ ಕೊಡಿ. ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಹೇಳಿ. ನಂತರ ಅದೇ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಹನುಮಂತನ ಸಿಂಧೂರವನ್ನು ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಆದಿತ್ಯ ಹೃದಯಂ ಮತ್ತು ಹನುಮಾನ್ ಚಾಲಿಸವನ್ನ ಕೇಳಿ. ಇದರಿಂದ ನಿಮ್ಮ ಮೇಲಿರುವ ಎಲ್ಲ ನರದೃಷ್ಟಿ, ಕೆಟ್ಟ ದೃಷ್ಟಿ, ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ಪಟ ಅಂತ ಸತ್ತು ಹೋಗುತ್ತೆ. ನಿಮ್ಮ ಕುಲದೇವತೆಯ ಬಂಧನ ಕೂಡ ತೊಲಗಿ ಮತ್ತೆ ಅನುಗ್ರಹ ಅನ್ನೋದು ಸುರಿಯುತ್ತೆ. ಸಿಂಹರಾಶಿಯವರೇ, ಈ 20 ದಿನ ಲಕ್ಷ್ಮೀ ದೇವಿ ನಿಮ್ಮ ಮನೆಯ ಬಾಗಿಲು ತಡ್ತಾ ಇದ್ದಾಳೆ. ಹೊಸ ಮನೆ, ಹೊಸ ವಾಹನ, ಚಿನ್ನ ಖರೀದಿ ಯೋಗ ಬರ್ತಾ ಇದೆ. ನಿಮ್ಮ ಶ್ರಮಕ್ಕೆ ಈಗ 100 ಪಟ್ಟು ಫಲ ಸಿಗುತ್ತೆ. ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟವರೇ ನಿಮ್ಮ ಬಳಿ ಬಂದು ಸಹಾಯ ಕೇಳುವಂತಾಗುತ್ತೆ. ಆದರೆ ಅಹಂಕಾರ ಬೇಡ, ವಿನಯದಿಂದ ಇರಿ, ದೇವರನ್ನ ನಂಬಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ
ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಿಮ್ಮ ಸಿಂಹರಾಶಿಯ ಬಂಧುಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ 100% ಅನ್ವಯ ಆಗದೆ ಇರಬಹುದು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಈಗ ಈ ವಿಡಿಯೋವನ್ನು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕೆಂದರೆ ಕೊನೆಯಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಕ್ಕೆ ಒಂದು ಮಹಾ ಪರಿಹಾರವನ್ನು ಹೇಳ್ತೀನಿ. ಸಿಂಹರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಸೂರ್ಯ. ಸೂರ್ಯ ಅಂದರೆ ರಾಜ, ಬೆಳಕು, ಅಧಿಕಾರ, ಆತ್ಮವಿಶ್ವಾಸ. ನೀವು ಹುಟ್ಟಿನಿಂದಲೇ ರಾಜನಂತೆ ಯೋಚನೆ ಮಾಡುವವರು, ಯಾರಿಗೂ ತಲೆಬಾಗದವರು, ಸ್ವಾಭಿಮಾನಕ್ಕೆ ಮೊದಲ ಆದ್ಯತೆ ಕೊಡುವವರು. ಆದರೆ ನಿಮ್ಮ ಈ ಒಳ್ಳೆಯ ಗುಣವೇ ಕೆಲವೊಮ್ಮೆ ನಿಮಗೆ ಶತ್ರು ಆಗಿ ಬಿಡುತ್ತೆ. ನೀವು ಯಾರನ್ನು ಕೂಡ ಕೆಟ್ಟವರು ಅಂತ ತಿಳಿಯೋದಿಲ್ಲ, ಎಲ್ಲರನ್ನೂ ಕೂಡ ನಿಮ್ಮವರು ಅಂತ ನಂಬಿಬಿಡ್ತೀರಿ. ನಿಮ್ಮ ಮನಸ್ಸಿನ ಗುಟ್ಟು, ನಿಮ್ಮ ಮುಂದಿನ ದೊಡ್ಡ ಪ್ಲ್ಯಾನ್. ನಾನು ಮನೆ ಕಟ್ತೀನಿ, ಜಮೀನು ತೆಗೆದುಕೊಳ್ತೀನಿ, ಮಕ್ಕಳ ಮದುವೆ ಮಾಡ್ತೀನಿ ಅಂತ ಎಲ್ಲರಿಗೂ ಕೂಡ ಹೇಳ್ಬಿಡ್ತೀರಿ. ಆದರೆ ನೆನಪಿಡಿ ಸಿಂಹರಾಶಿಯವರೇ, ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ನಿಮ್ಮವರಲ್ಲ. ನಿಮ್ಮ ಬೆಳಕನ್ನು ನೋಡಿ ಕಣ್ಣು ಕೊರೈಸುವ ಜನರು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. 2025 ಅಕ್ಟೋಬರ್ನಿಂದ 2026 ಜುಲೈವರೆಗೆ ನೀವು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತೀರಿ ಗೊತ್ತಾ? ನಿಮ್ಮ ಜಾತಕದಲ್ಲಿ ಶನಿಯ 7ನೇ ದೃಷ್ಟಿ ಮತ್ತು ರಾಹುವಿನ ಅರ್ಧ ದೃಷ್ಟಿ ಇತ್ತು. ಇದರಿಂದಾಗಿ ಮಾಡಿದ ಕೆಲಸಕ್ಕೆ ತಕ್ಕ ಫಲ ಸಿಗದೆ ಇರೋದು, ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ಲದೆ ಇರೋದು, ಮನೆಯಲ್ಲಿ ಕಾರಣ ಇಲ್ಲದ ಜಗಳಗಳು, ನಿದ್ದೆ ಇಲ್ಲದ ರಾತ್ರಿಗಳು, ನಿಮ್ಮ ಮಾತಿಗೆ ಮನೆಯಲ್ಲೇ ಬೆಲೆ ಇಲ್ಲದಂತೆ ಆಗೋದು, ಇವೆಲ್ಲವೂ ಕೂಡ ನಡೀತು. ನೀವು ದೇವರ ಪೂಜೆ ಮಾಡಿದರೂ ಕೂಡ ಫಲ ಅನ್ನೋದು ಸಿಗ್ತಾ ಇರಲಿಲ್ಲ. ಆ ಥರ ನೀವು ಬೇಸರ ಮಾಡ್ಕೊಂಡಿದ್ರಿ. ಆದರೆ ಅದು ನಿಮ್ಮ ಅದೃಷ್ಟದ ತಪ್ಪಲ್ಲ, ಅದು ಗ್ರಹಗತಿಗಳ ಕಾಟ. ಆದರೆ ಈಗ ಆ ಕತ್ತಲೆಯ ಕಾಲ ಮುಗಿತು. ಜುಲೈ 21ರಿಂದ ಸೂರ್ಯನು ನಿಮ್ಮ ರಾಶಿಯಲ್ಲಿ ಬಲವಾಗಿ ಸಂಚಾರ ಮಾಡ್ತಿದ್ದಾನೆ. ಜೊತೆಗೆ ಬುಧಾದಿತ್ಯ ರಾಜಯೋಗ ಕೂಡ ನಿರ್ಮಾಣ ಆಗ್ತಾ ಇದೆ. ಇದು ಅರ್ಥ ಏನು ಗೊತ್ತಾ? ಇನ್ನು ಮುಂದೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಇಷ್ಟು ದಿನ ಸಿಗದ ಪ್ರಮೋಷನ್, ವರ್ಗಾವಣೆ, ಸಂಬಳ ಜಾಸ್ತಿ ಈ 20 ದಿನದಲ್ಲಿ ಸಿಗುತ್ತೆ. ವ್ಯಾಪಾರ ಮಾಡುವವರಿಗೆ ಒಂದು ದೊಡ್ಡ ಡೀಲ್ ಸಿಗುತ್ತೆ. ನಿಂತು ಹೋಗಿದ್ದ ಹಣ ವಾಪಸ್ ಬರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತ ಕನಸು ಕಾಣ್ತಿರೋರಿಗೆ ವೀಸಾ, ಕೆಲಸದ ಕರೆ ಬರುವ ಯೋಗ ಇದೆ. ನಿಮ್ಮ ಮಾತಿಗೆ ಈಗ ಅಧಿಕಾರ ಬರುತ್ತೆ. ನೀವು ಒಂದು ಮಾತು ಹೇಳಿದರೆ 4 ಜನ ಕೇಳುವಂತೆ ಆಗುತ್ತೆ. ಈ ಸಮಯದಲ್ಲಿ ಸಿಂಹರಾಶಿಯವರು ಒಂದು ಕೆಲಸವನ್ನು ಮಾತ್ರ ಮಾಡಬಾರ್ದು. ಅದು ಯಾವುದು ಗೊತ್ತಾ? ನಿಮ್ಮ ಗುಟ್ಟನ್ನು ಬೇರೆಯವರಿಗೆ ಹೇಳಬಾರ್ದು. ಮೌನವೇ ನಿಮ್ಮ ದೊಡ್ಡ ಅಸ್ತ್ರ. ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ಕೂಡ ಜಗಳಕ್ಕೆ ಹೋಗಬೇಡಿ, ವಾದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದಿಂದಲೇ ಅವರಿಗೆ ಉತ್ತರ ಕೊಡಿ. ಸಿಂಹ ಯಾವತ್ತೂ ಕೂಡ ನಾಯಿಗಳ ಜೊತೆ ಕೆಲಸ ಮಾಡೋದಿಲ್ಲ, ಜಗಳ ಆಡೋದಿಲ್ಲ. ಅದು ತನ್ನ ಗರ್ಜನೆಯಿಂದಲೇ ತನ್ನ ಶಕ್ತಿಯನ್ನು ತೋರಿಸುತ್ತೆ. ನೀವು ಕೂಡ ಹಾಗೇನೆ ಇರಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ತಿಳಿಯೋದು ಹೇಗೆ? ಕೆಲವು ಲಕ್ಷಣಗಳು ಇವೆ ನೋಡಿ. ಸಂಜೆ ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೇನೆ ಗಾಜಿನ ವಸ್ತುಗಳು ಒಡೆಯೋದು, ಮನೆಯಲ್ಲಿ ಜೇಡ್ರ ಬೆಲೆ ವಿಪರೀತ ಆಗೋದು, ದಂಪತಿಗಳ ನಡುವೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗೋದು, ಹಣ ಎಷ್ಟೇ ಬಂದರೂ ಕೂಡ ಉಳಿಯದೆ ಇರುವುದು. ಇವುಗಳಲ್ಲಿ 2 ಲಕ್ಷಣ ಇದ್ರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಮಹಾಪರಿಹಾರ ಏನು ಗೊತ್ತಾ? ಪ್ರತಿ ಭಾನುವಾರ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಒಂದು ತಾಮ್ರದ ಚೆಂಬಲ್ಲಿ ನೀರು, ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂವನ್ನು ಹಾಕಿ ಅರ್ಘ್ಯ ಕೊಡಿ. ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಹೇಳಿ. ನಂತರ ಅದೇ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಹನುಮಂತನ ಸಿಂಧೂರವನ್ನು ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಆದಿತ್ಯ ಹೃದಯ ಮತ್ತು ಹನುಮಾನ್ ಚಾಲಿಸವನ್ನು ಕೇಳಿ. ಇದರಿಂದ ನಿಮ್ಮ